ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರರಂಗ ಅಂದ ತಕ್ಷಣ ನಮಗೆಲ್ಲ ನೆನಪು ಬರೋದು ಅಣ್ಣವರು. ಅಣ್ಣವ್ರ ನಂತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಹೌದು ಸ್ನೇಹಿತರೆ, ಅಣ್ಣವ್ರ ನಂತರ ನಮಗೆಲ್ಲರಿಗೂ ಕನ್ನಡ ಚಿತ್ರರಂಗ ಅಂದ ತಕ್ಷಣ ಜ್ಞಾಪನ ಬರೋದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಮಾತೃ ಸಂಸ್ಥೆ. ಇದನ್ನು ಅಣ್ಣವರು ಕನಸಿನ ಕೂಸೆ ಅಂತಲೇ ಹೇಳ್ಬೋದು. ಅಣ್ಣವರು ಭಾಳ ಇಷ್ಟಪಟ್ಟಿದ್ರು ನಮ್ಮ ವಾಣಿಜ್ಯ ಮಂಡಳಿ ಹಿಂಗಿರಬೇಕು, ವಾಣಿಜ್ಯ ಮಂಡಳಿ ಅಭಿವೃದ್ಧಿ ಯಾವ ಥರ ಇರಬೇಕು ಅಂದರೆ ಇಡೀ ಭಾರತವೇ ತಿರುಗಿ ನೋಡಬೇಕು ನಮ್ಮ ಕಡೆ. ವಾಣಿಜ್ಯ ಮಂಡಳಿ ಅಭಿವೃದ್ಧಿಗೆ ಮತ್ತು ಹೊಸ ನಿರ್ಮಾಪಕರಿಗೆ, ಹೊಸ ನಿರ್ದೇಶಕರಿಗೆ ಮತ್ತು ಹೊಸ ಹೊಸ ಕಲಾವಿದರಿಗೆ ವಾಣಿಜ್ಯ ಮಂಡಳಿ ಒಂದು ರೀತಿ ತಾಯಿ ಸ್ಥಾನದಲ್ಲಿ ನಿಂತು ಅವರನ್ನ ಆರೈಕೆ ಮಾಡಬೇಕು. ಈ ಥರ ಹಲವಾರು ಕನಸುಗಳು ಅಣ್ಣವರಲ್ಲಿತ್ತು. ಅದಕ್ಕೆ ವಾಣಿಜ್ಯ ಮಂಡಳಿಯು ಸಹ ಅವಾಗಿಂದ ಈವರೆಗೂ ಸಹ ಅದೇ ಥರ ನಡ್ಕೊಂಡು ಬಂದಿದೆ. ಹಲವಾರು ದಿಗ್ಗಜರು ವಾಣಿಜ್ಯ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ವಾಣಿಜ್ಯ ಮಂಡಳಿನ ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗ್ತರು. ಈಗ ಮತ್ತೆ ವಾಣಿಜ್ಯ ಮಂಡಳಿಯಲ್ಲಿ ಚುನಾವಣೆ ಸಮಯ ಬಂದಿದೆ. ಸ್ವಾರ್ಥ ಇಲ್ಲದೆ ಬರೀ ಚಿತ್ರರಂಗ ಬೆಳಿಬೇಕು, ಈ ಚಿತ್ರರಂಗದಿಂದ ಹಲವಾರು ಯುವಕರು ಕಲಾವಿದರಾಗಿ ಬರಬೇಕು, ನಿರ್ದೇಶಕರಾಗಬೇಕು, ನಿರ್ಮಾಪಕರಾಗಬೇಕು, ಚಿತ್ರರಂಗ ಬೆಳಿಬೇಕು ಅಂತ ಹಲವಾರು ದಿಗ್ಗಜರು ಈ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದರು. ಅದೇ ಥರ ಅವರು ವಾಣಿಜ್ಯ ಮಂಡಳಿನ ಅಭಿವೃದ್ಧಿಯ ಕಡೆ ಕರೆತಂದರು. ಈ ವಾಣಿಜ್ಯ ಮಂಡಳಿಯಲ್ಲಿ ಹಲವಾರು ಅಧ್ಯಕ್ಷರುಗಳಿದ್ರೂ ಅದರಲ್ಲೂ ನಮ್ಮ ಹೆಮ್ಮೆಯ ಸಾರಾ ಗೋವಿಂದ ಅಣ್ಣನವರು ಹಲವಾರು ಕಾರ್ಯಗಳನ್ನು ಮಾಡಿ ವಾಣಿಜ್ಯ ಮಂಡಳಿನ ಅಭಿವೃದ್ಧಿ ಕಡೆಗೆ ಹೆಚ್ಚು ತಗೊಂಡೋದ್ರು. ಪ್ರತಿ ಸಲ ಅವರು ಚಿತ್ರರಂಗಕ್ಕೆ ಮಲ್ಟಿಪ್ಲೆಕ್ಸಲ್ಲಿ 200 ರೂಪಾಯಿ ಟಿಕೆಟು, ಕನ್ನಡಕ್ಕೆ ಯಾವುದೇ ತೊಂದರೆ ಬಂದಾಗ ವಾಣಿಜ್ಯ ಮಂಡಳಿಯಿಂದ ಬೆಂಬಲ, ಈ ಥರ ಹಲವಾರು ಕಾರ್ಯಗಳನ್ನು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ನಮ್ಮ ಸಾರಾ ಗೋವಿಂದ ಅಣ್ಣನವರು ನಿರ್ವಹಿಸಿದರು. ಈಗ ಮತ್ತೆ ಅಂಥ ವಾಣಿಜ್ಯ ಮಂಡಳಿಗೆ ಎಲೆಕ್ಷನ್ ಬಂದಿದೆ. ಈ ಸಲ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಚುನಾವಣೆಗೆ ಸ್ಪರ್ಧಿಸುತ್ತಿರುವವರು ಬೇರೆ ಯಾರೂ ಅಲ್ಲ, ಕನ್ನಡ ಚಿತ್ರರಂಗದ ಗಿರಿಕನ್ಯೆ, ಅಣ್ಣವರ ಮೆಚ್ಚಿನ ನಾಯಕಿ ಜಯಮಾಲಾ ಮೇಡಮ್ ಅವರು ಈ ಸಲ ವಾಣಿಜ್ಯ ಮಂಡಳಿ ಅಧ್ಯಕ್ಷರ ಸ್ಥಾನಕ್ಕೆ ನಿಂತಿದ್ದಾರೆ. ಅವ್ರ ಜೊತೆ ಹಲವಾರು ಯುವ ಸಮೂಹವೇ ಮತ್ತು ಹಿರಿಯರು ಎರಡೂ ಸೇರಿ ಒಂದು ತಂಡ ಅವ್ರ ಜೊತೆ ನಿಂತಿದೆ. ಜಯಮಾಲಾ ಹಾಗೂ ಅವರ ತಂಡ ಯಾವುದೇ ಥರದ ಆಸೆ ಇಲ್ಲದೆ ಬರೀ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಸಲ ಎಲೆಕ್ಷನ್ ನಿಂತಿದ್ದಾರೆ. ಅವರಿಗೆ ಹಲವಾರು ದಿಗ್ಗಜರು, ಹಿರಿಯ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರುಗಳು ಬೆಂಬಲ ಸೂಚಿಸಿದ್ದಾರೆ. ಅವರ ಜೊತೆ ವಾಣಿಜ್ಯ ಮಂಡಳಿಯ ಹಿರಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಸಾರಾ ಗೋವಿಂದ ಅಣ್ಣನವರು ಜಯಮಾಲಾ ಅವರ ಬೆನ್ನಿಗೆ ನಿಂತು ಈ ಸಲ ಅಧ್ಯಕ್ಷರು ನೀವೇ ಆಗಬೇಕು, ವಾಣಿಜ್ಯ ಮಂಡಳಿ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಅವರ ಹಿಂದೆ ಅಮೂಲ್ಯವಾದ ಮಾರ್ಗದರ್ಶನ ನೀಡುತ್ತಾ ಅವರ ಹಿಂದೆ ನಿಂತಿದ್ದಾರೆ. ಬನ್ನಿ, ಯಾರ್ಯಾರು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ, ಯಾರ್ಯಾರು ಖಜಾಂಚಿ, ಸಹ ಕಾರ್ಯದರ್ಶಿ, ಈ ಥರ ಎಲ್ಲ ಹುದ್ದೆಗಳಿಗೆ ನಿಂತ ಪರಿಚಯ ಎಲ್ಲ ಒಂದು ಚೂರು ನಾವು ಮಾಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ನನ್ನ 3 ವಲಯದ ಬಂಧುಗಳಿಗೆ ನನ್ನ ಕೋಟಿ ನಮಸ್ಕಾರ. ಆಗಮಿಸಿರ್ತಕ್ಕಂಥ ಎಲ್ಲ ಸಹೃದಯರಿಗೂ ನನ್ನ ನಮಸ್ಕಾರ. ಇದೊಂದು ಚುನಾವಣೆ, ಅಫ್ಕೋರ್ಸ್ ಚುನಾವಣೆ ಅಂತಂದರೆ ನಾವು ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ. ಆದರೆ ನಾವು ಕೆಲವು ಸ್ಮರಣೆಗಳನ್ನು ನಾನಿಲ್ಲಿ ಮಾಡಲೇಬೇಕಾಗತ್ತೆ. ಈ ಚುನಾವಣೆ ಮಾಡಬೇಕು ಅಂತಂದಾಗ ನಾನು ನನ್ನ ಮೊದಲ ಧನ್ಯವಾದವನ್ನು ಸಾರಾ ಗೋವಿಂದು ಸರ್ಗೆ ಹೇಳ್ತೀನಿ. ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್ ನಿಮ್ಮ ಋಣ. ನಾನು ಪ್ರತಿ ಸಲ ಚುನಾವಣೆಗೆ ನಿಂತಾಗಲೂ ನೀವು ನನ್ನ ಬೆನ್ನ ಹಿಂದೆ ದೇವರು ಹಾಗೆ ಗೋವಿಂದನ ಹಾಗೆ ನಿಂತಿದ್ದೀರಾ. ನಾನು ನನ್ನ ಕೋಟಿ ನಮಸ್ಕಾರ. ಈ ಋಣ ಎಲ್ಲಿಂದ ಬಂತು?
ಯಾವ ಜನ್ಮದಲ್ಲಿ ನೀವು ನನಗೆ ಸಹೋದರರಾಗಿದ್ರಿ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ತಮ್ಮನ್ನ ಯಾವತ್ತೂ ಸ್ಮರಿಸ್ತೇನೆ, ನನಗೆ ಮರೆಯೋಕ್ಕಾಗಲ್ಲ. ನನ್ನ ಎರಡನೇ ಧನ್ಯವಾದವನ್ನ ರಾಕ್ಲಿನ್ ವೆಂಕಟೇಶ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಅವರು ನನಗೆ ಪ್ರೋತ್ಸಾಹಿಸಿದ್ರು, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಉದ್ಯಮಕ್ಕೆ ನನ್ಗೇನೋ ಬೇಕಾಗಿದೆ, ದಯವಿಟ್ಟು ಬನ್ನಿ ಅಂತ ಕೇಳಿದ್ರು. ನಾನು ಅವರನ್ನ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸುರೇಶ್ ಅವರಾಗಲಿ, HD ಗಂಗರಾಜ್ ಅವರಾಗಲಿ, ಬಸಂತ್ ಕುಮಾರ್ ಪಾಟೀಲ್ ರವರಾಗಲಿ, ಚಿನ್ನಪ್ಪಣ್ಣ ಆಗಿರಲಿ, ನರಸಿಂಹಲ್ ಅವರಾಗಲಿ, ಎಲ್ಲ ಮಾಜಿ ಅಧ್ಯಕ್ಷರು, ನನಗೆ ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಸರ್. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಒಬ್ಬ ದೊಡ್ಡಕ್ಕ ಅಕ್ಕ ಹಾಗೆ ನೀವು ಭಾವಿಸ್ಕೊಂಡು ನನ್ನನ್ನು ತಮ್ಮ ಗೌರವ ಅಂತ ಭಾವಿಸ್ಕೊಂಡು ಎಲ್ಲರಲ್ಲೂ ಕೂಡ ಮತ ಯಾಚಿಸ್ತಾ ಇದ್ದೀರಾ, ಎಲ್ಲರನ್ನೂ ಕರೆಸಿ ಕೇಳ್ತಿದ್ದೀರಾ. ಇದು ನಾನು ಸಂಪಾದಿಸಿದಂಥ ಬಹಳ ದೊಡ್ಡ ಆಸ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಪ್ರಥಮ ಮಹಿಳೆ ಅಧ್ಯಕ್ಷೆಯನ್ನಾಗಿ ಮಾಡಿರೋದು ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ. ಆ ಚಲನಚಿತ್ರ ಮಂಡಳಿಗೆ ಬೇರೆ ಕಡೆ ಹೋದಾಗ, FFIಗೆ ಹೋದಾಗ, ಸೌತ್ ಇಂಡಿಯಾಗೆ ಹೋದಾಗ, ಡೆಲ್ಲಿಗೆ ಹೋದಾಗ, ಪ್ರತಿ ಒಂದು ಸಂಘ ಸಂಸ್ಥೆಗಳು ಕೂಡ ಕರ್ನಾಟಕವನ್ನು ಹಾಡಿ ಹೊಗಳುತ್ತೆ. ನಾನು ಯಾವತ್ತೂ ಕೂಡ ನಿಮ್ಮೆಲ್ಲರ ಋಣವನ್ನು ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. ನಾವು ಒಬ್ಬಳು ಗೆದ್ದರೆ ಖಂಡಿತವಾಗ್ಲೂ ನಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಒಂದು ತಂಡ ಬಂದರೆ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಹಂಚಿಕೊಂಡು ಆತ್ಮೀಯತೆಯಿಂದ, ಪ್ರೀತಿಯಿಂದ ಉದ್ಯಮಕ್ಕೆ ಏನೇನು ತರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಲಿಕ್ಕಾಗುತ್ತೆ. ಅದರಿಂದ ನನ್ನ ಸಹೃದಯ ಎಲ್ಲರಿಗೂ ನಾನು ಬೇಡ್ಕೋತೀನಿ, ನಮ್ಮ ಇಲ್ಲಿ ಬರುವಂಥ ತಂಡಕ್ಕೆ ಇಲ್ಲಿ ಇರ್ತಕ್ಕಂಥ ಈ 7-8 ಜನರನ್ನು ತಾವು ಆಯ್ಕೆ ಮಾಡಬೇಕು ಅಂತ ನಾನು ವಿನಮ್ರವಾಗಿ ಪ್ರಾರ್ಥಿಸ್ತೇನೆ. ನಾನು ಈ ಸಂದರ್ಭದಲ್ಲಿ ಮುನಿರತ್ನ ಅವರನ್ನು ನಾನು ಸ್ಮರಿಸ್ತೇನೆ. ಯಾಕೆಂದರೆ ಒಬ್ಬ ಮಹಿಳೆಗೆ ನಿಂತಾಗ ಅವರು ಬಹಳ ದೊಡ್ಡ ಮನುಷ್ಯರಾದರು, ದೊಡ್ಡ ತನವನ್ನು ಮೆರೆದ್ರು. ಅವರು ಬೇಡ ಬಿಡಿ, ನೀವು ಈ ಸಲ ನಿಂತ್ಕೊಳ್ಳಿ ಅಂತ ಅವರು ನಿರ್ಗಮಿಸಿದ್ರು. ನಾನು ಅವರ ಋಣವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಹಾಗೆ ನಮ್ಮ ಚಿಂಗಾರಿ ಮಹದೇವ್ ಅವರ ಋಣವನ್ನು ಕೂಡ ನಾನು ಮರಿಲಾರೆ. ಅವರು ದೊಡ್ಡತನವನ್ನು ತೋರಿಸಿದ್ದಾರೆ. ನನ್ನನ್ನು ಅಮ್ಮ ನೀವು ನಿಂತ್ಕೊಳ್ಳಿ ಅಮ್ಮ, ನಾನು ನಿಮಗೆ ಸಪೋರ್ಟ್ ಆಗಿದ್ದೀನಿ ಅಂತ ಹೇಳಿದ್ರು. ನಾನು ಅವರ ಋಣವನ್ನು ಕೂಡ ಮರಿಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರ ಎಲ್ಲವನ್ನೂ ಕೂಡ ಹೊತ್ಕೊಂಡಿದ್ದೀನಿ. ಒಂದೇ ಒಂದು ನನಗೆ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನನ್ನ ಗೌರವ ಬಹುಶಃ ನಿಮ್ಮ ಗೌರವ. ನಾನು ನಿಮಗಾಗಿಯೇ ಚಿತ್ರರಂಗದಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮೆಲ್ಲರ ತಂಡದ ಜೊತೆಗಿದ್ದು ನಮ್ಮನ್ನು ಗೆಲ್ಲಿಸ್ಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಇನ್ನೊಂದು ಶಕ್ತಿ, ನಾನು ಅವ್ರನ್ನ ಮರೀಲಿಕ್ಕಾಗಲ್ಲ. ಒಂದು ಕಡೆ ಗಣೇಶ್ ಅವರು, ಇನ್ನೊಂದು ಕಡೆ ಪ್ರವೀಣ್ ಅವರು. ಆ ಪ್ರವೀಣು ಗಣೇಶ್ ಇಬ್ಬರು ಕೂಡ ನನಗೆ ಸಹಕರಿಸಿದ ರೀತಿ ಇದೆಯಲ್ಲ, ಆ ಸಹಕರಿಸಿದ ರೀತಿಯನ್ನು ಕೂಡ ನಾನು ಆ ಋಣವನ್ನು ಮರಿಲಾರೆ. ದಯವಿಟ್ಟು ನಿರ್ಮಾಪಕ ಸಂಘದ ಮಾಜಿ ಅಧ್ಯಕ್ಷರಾಗಿ ಅವರು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮಗೆ ಬೆನ್ತಟ್ಟಿದ್ದಾರೆ. ಹಾಗೆ ತಾವೆಲ್ಲರೂ ಬಂದಿರೋದೇ ನನಗೆ ಬಹಳ ದೊಡ್ಡ ಹೆಮ್ಮೆ. ನಿಮ್ಮೆಲ್ಲರ ಋಣವನ್ನು ಮುಂದಿನ ದಿನದಲ್ಲಿ ಕೆಲಸದ ಮುಖಾಂತರ ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾ, ಗೋವಿಂದ ಸರ್ ಹೇಳ್ದಾಗೆ, ಸುರೇಶ್ ಸರ್ ಹೇಳ್ದಾಗೆ, ರಾಕ್ಲಿನ್ ವೆಂಕಟೇಶ್ ಅವ್ರು ಹೇಳ್ದಾಗೆ, ಬಸಂತಜಿ ಹೇಳ್ದಂಗೆ, ನಮ್ಮ ಚಿನ್ನಪ್ಪಣ್ಣ ಹೇಳ್ದಾಗೆ, ನಮ್ಮ ಗೋವಿಂದರಾಜು ಅವ್ರು ಹೇಳ್ದಾಗೆ, ಹಾಗೆ ನಮ್ಮ HD ಗಂಗರಾಜು ಅವ್ರು ಹೇಳ್ದಾಗೆ, ಈ ಪ್ರತಿ ಒಬ್ಬರ ಮಾತುಗಳನ್ನು ಕೂಡ ನಾನು ಕೇಳಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡ್ತೀನಿ, ನಿಮ್ಮ ನಂಬಿಕೆಯನ್ನು ಉಳಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. 15 ದಿನಗಳಿಂದ ನಾನು ಮಾತಾಡ್ತಾನೆ ಇದ್ದೀನಿ. ನಾನೇನು ಮಾತನಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಗೆಳೆಯರು ನನಗೆ ಹೇಳಿದ್ರು, ಈ ಬಾರಿ
ಬನ್ನಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಅವರೆಲ್ಲ ಒತ್ತಡಕ್ಕೆ ನಾನು ಆಯಿತು ಅಂತ ಹೇಳಿದ್ದೆ. ಕೊನೆಗೆ ಒಂದು ಸಾರಿ ಅವರು ಆಕಾಂಕ್ಷೆ ಅಂತ ಗೊತ್ತಾದ ತಕ್ಷಣ ನಾನೇ ಅವ್ರಿಗೆ ಈ ಬಾರಿ ನೀವು ನಿಲ್ಲಿ, ಬೇಕಾದಷ್ಟು ಅವಕಾಶ ಮುಂದೆ ಸಿಗುತ್ತೆ, ದಯಮಾಡಿ ಈ ಬಾರಿ ನೀವೇ ನಿಂತ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಈ ವಾಣಿಜ್ಯ ಮಂಡಳಿಗೆ ಅಧ್ಯಕ್ಷ ಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಯಾಕೆ ಅಂದರೆ ನಂಬಿಕೆ ಮುಖ್ಯ. ಯಾಕೆಂದರೆ ಯಾರೂ ಕೂಡ ನಂಬಿಕೆಯನ್ನು ಕಳ್ಕೋಬಾರ್ದು. ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕಾಗಿದ್ರೆ ಮುಂದಿನ ದಿನಗಳಲ್ಲಿ ಶ್ರೀಮತಿ ಜಯಮಾಲ ಅವ್ರನ್ನ ಆಯ್ಕೆ ಮಾಡಿ, ಅವ್ರ ಪರವಾಗಿ ನಾನು ಭರವಸೆ ಕೊಡ್ತೀನಿ. ಅವ್ರ ಪರವಾಗಿ ನಾನು ಖಂಡಿತವಾಗಿ ಭರವಸೆ ಕೊಡ್ತೀನಿ, ಒಳ್ಳೆ ಕೆಲಸ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ 75ನೇ ವರ್ಷದ ಒಂದು ಸಮಾರಂಭವನ್ನು ಮಾಡಿದ್ದು ಇವತ್ತಿಗೂ ಕೂಡ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಡೀ ಭಾರತೀಯ ಚಿತ್ರರಂಗವನ್ನು ಕರ್ನಾಟಕಕ್ಕೆ ತಂದಂಥವರು ಜಯಮಾಲ್ ಅವರು. ಹಾಗಾಗಿ ಆ ಶಕ್ತಿ ಅವ್ರಿಗಿದೆ. ಖಂಡಿತವಾಗಿ ನಾವೆಲ್ಲರೂ ಕೂಡ ಸೇರಿ ಅವ್ರನ್ನ ಗೆಲ್ಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿತ್ರರಂಗದ ಗಣ್ಯರು ಹಿರಿಯರು ಎಲ್ಲ ಜಯಮಾಲ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಇಲ್ಲಿ ನೆಲೆಸಿರುವಂಥ ಎಲ್ಲ ನಮ್ಮ ಸದಸ್ಯರು, ನಮ್ಮ ವಿದೇಶಿಗಳು, ಸ್ನೇಹಿತರು, ನಿರ್ಮಾಪಕರು ಎಲ್ಲರೂ ಇದ್ದೀರಿ. ಜಯಮಾಲ ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ. ಯಾಕಂದರೆ ಅವರ ಅಧ್ಯಕ್ಷರಾಗಿ ಪ್ರೂವ್ ಮಾಡಿದ್ದಾರೆ, ಚಿತ್ರರಂಗಕ್ಕೆ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಪ್ರೂವ್ ಮಾಡಿದ್ದಾರೆ. ನಾನು ಒಂದು ಮಾತ್ರ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಹೇಳಿದ್ದೆ, ಇವಾಗ ಈ ಸಂದರ್ಭದಲ್ಲಿ ಯಾರು ಇದ್ದಾರೋ ಗೊತ್ತಿಲ್ಲ, ಬಂದಿರೋ ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನಂಥ ನಿರ್ಮಾಪಕರಿಗೆ ಜಯಮಾಲ ಅವರು ಬೇಕೋ ಬೇಡೋ ಬೇರೆ, ಆದರೆ ಸಾವಿರಾರು ಜನ ನಿರ್ಮಾಪಕರು ಹೊಸ ಸದಸ್ಯತ್ವ ಪಡೆದು ಚಿತ್ರಗಳನ್ನು ಸುಮಾರು ಜನ ಮಾಡ್ತಾ ಇದ್ದೀರಲ್ಲ, ನಿಮಗೆ ಜಯಮಾಲ ಅವರು ಈ ಸಂದರ್ಭದಲ್ಲಿ ಬೇಕು. ಯಾವ್ದಕ್ಕೆ ಹೇಳ್ತೀನಿ ಅಂದರೆ, ಇವತ್ತು ಚಿತ್ರಗಳನ್ನು ಮಾಡ್ತಾ ಇರೋರು ಹೊಸ ನಿರ್ಮಾಪಕರೇ, ನಾನು ಮಾಡ್ತಾ ಇಲ್ಲ. ನನ್ನಂತ ಒಂದು 5-6 ಜನ ದೊಡ್ಡ ಹಿರಿಯ ನಿರ್ಮಾಪಕರು ಅಂತ ಹೆಸರಿದೆ ನಮ್ಗಷ್ಟೇ. ನಾವು ಮಾಡ್ತಾ ಇರೋದು 2 ವರ್ಷಕ್ಕೊಂದು ಪಿಕ್ಚರ್, 3 ವರ್ಷಕ್ಕೊಂದು ಪಿಕ್ಚರು. ಸರ್ ಒಂಚೂರು ಜಾಗ 2 ವಿಭಾಗದ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಕಾಪಾಡಬೇಕು ಅಂದರೆ ಜಯಮಾಲ ಅವರು ಒಬ್ಬರೇ. ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಯಾವ ಥರ ಅಂದರೆ, ಹೊಸ ನಿರ್ಮಾಪಕರು ಬಂದು ನಿರ್ಮಾಣ ಮಾಡೋವಂಥ ಚಿತ್ರಗಳನ್ನು ಅದು ಬಿಡುಗಡೆ ಆಗಬೇಕು, ವ್ಯಾಪಾರ ಆಗಬೇಕು ಅಂದರೆ ಈ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿ ಗಟ್ಟಿಯಾಗಿರಬೇಕು. ಗಟ್ಟಿಯಾಗಿದ್ದರೆ ಈ ಕೆಲಸ ಎಲ್ಲ ಆಗುತ್ತೆ. ಅದಕ್ಕೆ ಸರಿಯಾದಂಥ ದನಿ ಇರಬೇಕು ಅಂದರೆ ಅದಕ್ಕೆ ಜಯಮಾಲ ಅವರೊಬ್ಬರೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜಯಮಾಲ ಅವರು ಇಂಥ ಒಂದು ಯಾವುದಾದ್ರೂ ಒಂದು ಕೆಲಸ ಹೇಳಿದ್ರೆ ಮಾಡೋವಂಥ ಒಂದು ಸಾಧನೆ ಮಾಡೋವಂಥ ಒಂದು ಅಧ್ಯಕ್ಷರು ಪ್ರೂವ್ ಮಾಡಿದ್ದಾರೆ. ಈಗಲೂ ಅದನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾನು ಅವ್ರನ್ನ ನಿಂತ್ಕೋಬೇಕು ಅಂತ ನಾನು ಗಲಾಟೆ ಮಾಡಿ, ನೀವು ಬನ್ನಿಯಮ್ಮ, ಈ ಸಂದರ್ಭಕ್ಕೆ ನೀವೇ ಆಗಬೇಕು ಅಧ್ಯಕ್ಷರು, ಈ ಸಂದರ್ಭಕ್ಕೆ ನೀವು ಅಧ್ಯಕ್ಷರಾದ್ರೆ ಕರೆಕ್ಟ್ ಬನ್ನಿ ಅಂತ ನಾನು ಅವ್ರನ್ನ ಕರ್ಕೊಂಬಂದು ಈ 2 ವಿಷಯವಾಗಿ ಹೊಸ ನಿರ್ಮಾಪಕರು ಬಂದಿರೋವ್ರನ್ನ ಕಾಪಾಡಿಕೊಂಡು ಅವ್ರನ್ನ ನಾವಿಲ್ಲಿ ಇಳಿಸ್ಕೊಂಡು ಅವ್ರು ಇನ್ನೂ 4 ಚಿತ್ರ ಮಾಡುವಂಥ ಒಂದು ನಿರ್ಮಾಪಕರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ನೀವು ಬನ್ನಿ ಅಂತ ಕರ್ಕೊಂಬಂದಿದ್ದೀವಿ. ನಿಮ್ಮನ್ನ ನೀವು ಯಾವಾಗ ಬೇಕಾದ್ರೂ ನಾವೆಲ್ಲ ಒಂದೇ ಥರ ಹೇಳೋದಲ್ಲ. ನಾವು ನಿರ್ಮಾಪಕರು, ನಮ್ಮಂಥ ನಿರ್ಮಾಪಕರು ಹಬ್ಬಕ್ಕೆ ಊಟ ಆಗ್ತಾ ಇದೀವಿ ಅವ್ರಿಗೆಲ್ಲ. ಹಬ್ಬಕ್ಕೆ ಯಾರಿಗೆ? ಕಾರ್ಮಿಕರಿಗೆ. ಈಗ ಬಂದಿರೋದ ಹೊಸ ನಿರ್ಮಾಪಕರು ದಿನ ಊಟ ಆಗ್ತಿರೋರು ಅವರು, ನಾವಲ್ಲ. ಅವ್ರನ್ನ ನಾವು ಕಾಪಾಡ್ಕೊಳ್ಳೋಣ ನಾವು. ಸೊ ಇದಕ್ಕೆ ಜಯಮಾಲ ಅವರೇ ಕರೆಕ್ಟ್ ಈ ಸಂದರ್ಭದಲ್ಲಿ. ಅಫ್ಕೋರ್ಸ್ ಅವ್ರ ಸಾಧನೆಗೆ ನಾವು ಇನಾಮಿನಸ್ ಆಗಿ ಅವ್ರನ್ನ ಕಳಿಸಿದ್ರೆ ನಮಗೆ ಗೌರವ ಇರೋದು. ಈಗಲೂ ಹೇಳ್ತಾ ಇದ್ದೀನಿ ವೇದಿಕೆಯಲ್ಲಿ, ಈ ಸಂದರ್ಭದಲ್ಲೂ ಕೈ ಜೋಡಿಸಿ ನಮ್ಮ ಜೊತೆ ಚೆನ್ನಾಗಿದ್ದೆ ಸಂತೋಷ. ಎಲ್ಲರೂ ಒಂದೇ, ಈ ಚುನಾವಣೆ ಅಂತಿದೆ, ಎಲ್ಲ ಒಂದೇ. ಈಗಲೂ ಹೇಳ್ತಾ ಇದ್ದೀನಿ, ಯಾರಾದ್ರೂ ಈ ಸಂದರ್ಭದಲ್ಲಿ ಆ ಥರ ಒಂದು ಮನಸ್ಸಿರೋರು ಎಲ್ಲ ಸೇರಿಕೊಂಡು ಚಿತ್ರರಂಗ ಬೆಳೆಸುವಂಥ ವಿಷಯಕ್ಕೆ ಎಲ್ಲ ಸೇರ್ಕೊಳ್ಳಿ ಅನ್ನೋ ಮಾತು ನಾನು ಹೇಳ್ತಾ ಇದ್ದೀನಿ. ತುಂಬ ಸಂತೋಷ ನೀವೆಲ್ಲ ಬಂದಿದ್ದು. ಇಷ್ಟೇ ಜನ ಇದೇ ಥರ ಇನ್ನೂ ಎಲ್ಲರೂ ಕರ್ಕೊಂಬಂದು ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಓಟ್ ಹಾಕೋದು ತುಂಬ ಮುಖ್ಯ. ಎಲ್ಲರೂ ಬನ್ನಿ, ಜಯಮಾಲ ಅವ್ರಿಗೆ ಗೆಲ್ಸೋಣ. ಥ್ಯಾಂಕ್ ಯು. ನಮ್ಮ 3 ವಲಯದ ಸದಸ್ಯರು ಈ ಸಂಜೆ ಏನ್ ಸೇರಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರ. ಏನು ಇವತ್ತು ಈ 2026-27ನೇ ಸಾಲಿನ ಏನೊಂದು ಚುನಾವಣೆ ನಡೀತಿದೆ ನಮ್ಮ ಫಿಲಂ ಚೇಂಬರ್ದು, ಅಲ್ಲಿಗೆ ನಾನು ಪ್ರೊಡ್ಯೂಸರ್ ಸೆಕ್ಟರ್ ಇಂದ ECಗೆ ಕಂಟೆಸ್ಟ್ ಮಾಡಿದ್ದೀನಿ. ನನ್ನ
ಕ್ರಮ ಸಂಖ್ಯೆ 2. ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮಗೂ ಒಂದು ಓಟ್ ಕೊಡಿ. ಓಟ್ ಹಾಕ್ಬೇಕಾದ್ರೆ ಇಷ್ಟೇ ಹೇಳೋದು ನಾನು, ಇದು ನಮ್ಮ ಮಾತೃ ಸಂಸ್ಥೆ. ದಯಮಾಡಿ ಈ ಒಂದು ಸಂಸ್ಥೆಗೆ ಗೌರವ ಕೊಡ್ತಕ್ಕಂಥವ್ರಿಗೆ ಓಟ್ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ.